ಟಿ ಎಕ್ಸಾಮ್ ವೇಳೆ ವಿದ್ಯಾರ್ಥಿ ಎಕ್ಸಾಮ್ ಬರಿತಾ ಇರುವಂಥ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿ ಎಕ್ಸಾಮ್ ಬರ್ಸಿರುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ರಾಮ್ಲು ಅವರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ CET ಎಕ್ಸಾಮ್ ನಡೀತಾ ಇತ್ತು. ಎರಡು ಕಡೆ ಈ ರೀತಿಯಾದಂಥ ಜನಿವಾರ ತೆಗೆಸಿ ಎಕ್ಸಾಮ್ ಬರ್ಸಿರುವಂಥ ಪ್ರಕರಣ ನಡೆದಿದೆ. ಹಿಂದೂ ಸಂಪ್ರದಾಯ ಪ್ರಕಾರ ಕ್ಷತ್ರಿಗಳು ಎಲ್ಲರೂ ಕೂಡ ಜನಿವಾರನ ಹಾಕುವಂಥದ್ದು, ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಜನಿವಾರಗಳು ಹಾಕ್ಕೊಂತಾರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಇವತ್ತು ಹಿಂದೂ ಸಂಪ್ರದಾಯವನ್ನೇ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಅನ್ನೋಂಥದ್ದು ಎಲ್ಲರ ಪರವಾಗಿ ಕೂಡ ಇರಬೇಕಾಗುತ್ತೆ. ಅಲ್ಲಿ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಬುದ್ಧರಾಗಿರ್ಬೋದು, ಎಲ್ಲರ ಪರವಾಗಿ ಇರಬೇಕಾಗ್ತದೆ. ಇತ್ತೀಚೆಗೆ ನೋಡ್ತಾ ಇದ್ದಾರೆ ಅವ್ರು ಏನಂದರೆ ಅವ್ರ ಮಿತಿ ಮೀರ್ತಾ ಇದೆ. ಇವಾಗ ಮಿತಿ ಮೀರೋಂಥ ಟೈಮಲ್ಲಿ ಒಂದು ಕಡೆ ತಾಳಿ ತೆಗೆಸ್ಬೋದು, ಒಂದು ಕಡೆ ಜನಿವಾರ ಕೂಡ ತೆಗೆಸ್ಬೋದು. ಯಾಕಂದರೆ ಅವರು ಏನಂದೇಳಿದ್ರೆ ಒಂದು ಕಡೆ ಮೈಂಡ್ ಸೆಟ್ ಹೆಂಗೆ ಮಾಡ್ಯಾರಂದರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊತಾರೆ. ಅವರು ಏನು ಈ ದೇಶದ ಬಗ್ಗೆ, ಈ ದೇಶದ ನೆಲದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವ್ರಿಗೆ. ಕ್ಷತ್ರಿಗಳಂದರೆ ಯಾರು, ಶೂದ್ರಂದರೆ ಯಾರು, ಯಾವುದು ಗೊತ್ತೇ ಇಲ್ಲ ರೀ ಅವ್ರಿಗೆ. ಏನು ಬೇಕಾಗಿದೆ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಬೇಕಾಗಿದೆ. ಅದಕ್ಕೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಅವ್ರು ಹೊಟ್ಟಾರ. ಅದು ಎಲ್ಲಿ ಕೊನೆ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಅನೇಕ ರಾಜ್ಯಗಳಲ್ಲಿ ಹಿಂಗೆ ಆಗಿ ಜನರು ಸಿಡಿದೆದ್ದು ದಂಗಳಂಥ ಕೆಲಸ ಆಗಿದೆ. ಹಂಗೆ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ತಕ್ಕ ಉತ್ತರವನ್ನು ಜನರು ಕೊಡೋಂಥ ಕೆಲಸ ಮಾಡಿದೆ. ಬುರ್ಕಾ ಡ್ರೆಸ್ ಕೋಡ್ ಬದಲು ಡ್ರೆಸ್ ಕೋಡ್ ಫಾಲೋ ಮಾಡಿ ಬುರ್ಕಾ ಬೇಡ ಅಂತಂದಾಗಲೇ ದೊಡ್ಡ ಮಟ್ಟದ ಇಶ್ಯೂ ಮಾಡಿದಂಥ ಆಗಿದೆ. ಭಾಳಷ್ಟು ಕಡೆ ಹಿಂಗೆ ಆಗಿದಾವ, ಇಲ್ಲ ಅನ್ನೋಕೆ ಹೋಗಲ್ಲ. ಎಲ್ಲೋ ಒಂದು ಕಡೆ ಓಲೈಕೆ ಮಾಡೋಂಥ ಕೆಲಸ ಆಗ್ತಾಯಿದೆ. ಸರ್, ಇವತ್ತು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ರಿ. ಸೊ ಹೇಗಿರುತ್ತೆ ಇದು ಹೋರಾಟ ಅಂತ? ನೋಡ್ರಿ, ಇವತ್ತು ಕಲಬುರಗಿಯ ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡಿದ್ದಾರೆ. ರಿಪಬ್ಲಿಕ್ ಆಫ್ ಕಲಬುರಗಿ ಏನು ಮಾಡಿದಾರೋ, ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಅವರು ಹೋಗಿದ್ದರು. ಅಲ್ಲಿ ಬಾಗೇವಾಡಿಗೆ ಹೋದಂಥ ಟೈಮಲ್ಲಿ ಅಲ್ಲಿ ಇದ್ದಂಥವರು ಎಲ್ಲರೂ ಕೂಡ ನಮ್ಮ ವಿಜೇಂದ್ರ ಮೇಲೆ ಬಂದು ಅಲ್ಲಿ ಒಂದು ರೀತಿ ಅಸಹ್ಯ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅಂದರೆ ಇವತ್ತು ತಂದೆ ಮಕ್ಕಳು ಸೇರಿಕೊಂಡು ರಿಪಬ್ಲಿಕ್ ಆಫ್ ಕರ್ನಾಟಕ ಜೊತೆಯಲ್ಲಿ ಇವತ್ತು ರಿಪಬ್ಲಿಕ್ ಆಫ್ ಕಲಬುರಗಿ ಏನು ಮಾಡಿದಾರೋ, ಬಹುಶಃ ನಾವೇನನ್ನ ತಪ್ಪೇನಕ್ಕೆ ಮಾಡಿದ್ವಿ. ಇಲ್ಲಿ ಸಾಕಷ್ಟು ಮರಳು ಗಣಿಗಾರಿಕೆಯಿಂದ ಸಾವುಗಳಾಗ್ತಾಯಿದ್ದಾವೆ, ಮರಳು ಗಣಿಗಾರಿಕೆಯಿಂದ ಆಕ್ಸಿಡೆಂಟ್ಗಳಾಗ್ತಾಯಿದ್ದಾವೆ, ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾಯಿದ್ದಾವೆ. ಇದು ಕೇಳೋಕ್ಕೋಸ್ಕರವಾಗಿ ನಮ್ಮ ಅಧ್ಯಕ್ಷರನ್ನ ಅಸಹ್ಯವಾಗಿ ಮಾಡೋಂಥ ಕೆಲಸ ಮಾಡ ಇದು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತೆಲ್ಲ ಒಂದು ಕಡೆ ಸರ್ಕಾರ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಕೂಡ ಅವ್ನ ಕೈಯಲ್ಲಿ ಹಿಡ್ಕೊಂಡಿರ್ಬೋದು. ಮುಂದಕ್ಕೆ ನಮಗೆ ಕೂಡ ದೇವರು ಅವಕಾಶ ಮಾಡ್ತದೆ. ಈ ಕಾಂಗ್ರೆಸ್ಸಿನ ಚೀಲಗಳು ಎಲ್ಲರೂ ಕೂಡ ಅಧ್ಯಕ್ಷನೇನು ಅಪಮಾನ ಮಾಡಿ ಕಳಿಸಿದರು. ಮುಂದಿನ ದಿನಗಳ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಿ. ಜಾತಿ ಗಣತಿ ಬಗ್ಗೆ ವಿಚಾರ ಸರ್, ಈಗ ಕೊನೆಯದಾಗಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಯಾವುದೇ ನಿರ್ಣಯ, ಅವರು ಪಲಾಯನ ಆಗಿದ್ದಾರೆ ರೀ. ಈ ಜಾತಿ ಗಣಿತ ವಿಚಾರದಲ್ಲಿ ಇವತ್ತು ಪಲಾಯನ ಆಗ್ತಾರೆ, ನಾಳೆ ಪಲಾಯನ ಆಗ್ತಾರೆ, ಮುಂದಕ್ಕೆ ಕೂಡ ಪಲಾಯನ ಆಗ್ತಾರೆ. ನೆನ್ಪಿಡ್ಕೊಳ್ರಿ. ಯಾಕಂದರೆ ಇವತ್ತು ಜಾತಿ ಗಣಿತ ವಿಚಾರದಲ್ಲಿ ಇವತ್ತು ಒಂದೇ ಒಂದು ಏನಪ್ಪ ಅಂತೇಳಿದರೆ, ಇವತ್ತು ಎಲ್ಲ ಒಂದು ಕಡೆ ಅವರು ಒಂದು ಜಾತಿಯನ್ನು ಓಲೈಕೆ ಮಾಡ್ಕೊಂಡು ಹೋಗಿದ್ದರು. ಇವತ್ತು ಎಲ್ಲ ಜಾತಿಗಳು ಎಲ್ಲ ಕೂಡ ಇವತ್ತು ಸೆಡೆದು ಇದ್ದಂಥ ಟೈಮಲ್ಲಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಮುಂದಕ್ಕೆ ಏನು ಮಾಡ್ತಾರೆ, ಇದ್ರ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಆ ಕಮಿಟಿಗೆ ಗೊತ್ತಾಗ್ತಾರೆ. ಅವ್ರಿಗೆ ಮಾಡೋಕ್ಕೆ ಧೈರ್ಯ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆ CM ಕುರ್ಜಿಗೆ ತುತ್ತು ಬಂದಿದೆ, ತೊಂದರೆ ಆಗ್ತಿದೆ ಅನ್ನತಕ್ಕಂಥ ಈ ಜನಗಣತಿ ಎತ್ತಿಟ್ಟಿದ್ದಾರೆ. ಇದಿಷ್ಟು ರಾಮ್ಲು ಅವರ ಮಾತು. ಜಾತಿ ಗಣತಿ ವಿಚಾರದಲ್ಲಿ ಪಲಾಯನವಾದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಟಿ ಎಕ್ಸಾಮ್ ವೇಳೆ ವಿದ್ಯಾರ್ಥಿ ಎಕ್ಸಾಮ್ ಬರಿತಾ ಇರುವಂಥ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿ ಎಕ್ಸಾಮ್ ಬರ್ಸಿರುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ರಾಮ್ಲು ಅವರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ CET ಎಕ್ಸಾಮ್ ನಡೀತಾ ಇತ್ತು. ಎರಡು ಕಡೆ ಈ ರೀತಿಯಾದಂಥ ಜನಿವಾರ ತೆಗೆಸಿ ಎಕ್ಸಾಮ್ ಬರ್ಸಿರುವಂಥ ಪ್ರಕರಣ ನಡೆದಿದೆ. ಹಿಂದೂ ಸಂಪ್ರದಾಯ ಪ್ರಕಾರ ಕ್ಷತ್ರಿಗಳು ಎಲ್ಲರೂ ಕೂಡ ಜನಿವಾರನ ಹಾಕುವಂಥದ್ದು, ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಜನಿವಾರಗಳು ಹಾಕ್ಕೊಂತಾರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಇವತ್ತು ಹಿಂದೂ ಸಂಪ್ರದಾಯವನ್ನೇ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಅನ್ನೋಂಥದ್ದು ಎಲ್ಲರ ಪರವಾಗಿ ಕೂಡ ಇರಬೇಕಾಗುತ್ತೆ. ಅಲ್ಲಿ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಬುದ್ಧರಾಗಿರ್ಬೋದು, ಎಲ್ಲರ ಪರವಾಗಿ ಇರಬೇಕಾಗ್ತದೆ. ಇತ್ತೀಚೆಗೆ ನೋಡ್ತಾ ಇದ್ದಾರೆ ಅವ್ರು ಏನಂದರೆ ಅವ್ರ ಮಿತಿ ಮೀರ್ತಾ ಇದೆ. ಇವಾಗ ಮಿತಿ ಮೀರೋಂಥ ಟೈಮಲ್ಲಿ ಒಂದು ಕಡೆ ತಾಳಿ ತೆಗೆಸ್ಬೋದು, ಒಂದು ಕಡೆ ಜನಿವಾರ ಕೂಡ ತೆಗೆಸ್ಬೋದು. ಯಾಕಂದರೆ ಅವರು ಏನಂದೇಳಿ ಒಂದು ಕಡೆ ಮೈಂಡ್ ಸೆಟ್ ಹೆಂಗೆ ಮಾಡ್ಯಾರಂದರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊತಾರೆ. ಅವರು ಏನು ಈ ದೇಶದ ಬಗ್ಗೆ, ಈ ದೇಶದ ನೆಲದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವ್ರಿಗೆ. ಕ್ಷತ್ರಿಗಳಂದರೆ ಯಾರು, ಶೂದ್ರಂದರೆ ಯಾರು, ಯಾವುದು ಗೊತ್ತೇ ಇಲ್ಲ ರೀ ಅವ್ರಿಗೆ. ಏನು ಬೇಕಾಗಿದೆ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಬೇಕಾಗಿದೆ. ಅದಕ್ಕೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಅವ್ರು ಹೊಟ್ಟಾರ. ಅದು ಎಲ್ಲಿ ಕೊನೆ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಅನೇಕ ರಾಜ್ಯಗಳಲ್ಲಿ ಹಿಂಗೆ ಆಗಿ ಜನರು ಸಿಡಿದೆದ್ದು ದಂಗಳಂಥ ಕೆಲಸ ಆಗಿದೆ. ಹಂಗೆ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ತಕ್ಕ ಉತ್ತರವನ್ನು ಜನರು ಕೊಡೋಂಥ ಕೆಲಸ ಮಾಡಿದೆ. ಬುರ್ಕಾ ಡ್ರೆಸ್ ಕೋಡ್ ಬದಲು ಡ್ರೆಸ್ ಕೋಡ್ ಫಾಲೋ ಮಾಡಿ ಬುರ್ಕಾ ಬೇಡ ಅಂತಂದಾಗಲೇ ದೊಡ್ಡ ಮಟ್ಟದ ಇಶ್ಯೂ ಮಾಡಿದಂಥ ಆಗಿದೆ. ಭಾಳಷ್ಟು ಕಡೆ ಹಿಂಗೆ ಆಗಿದಾವ, ಇಲ್ಲ ಅನ್ನೋಕೆ ಹೋಗಲ್ಲ. ಎಲ್ಲೋ ಒಂದು ಕಡೆ ಓಲೈಕೆ ಮಾಡೋಂಥ ಕೆಲಸ ಆಗ್ತಾಯಿದೆ.
ಸರ್, ಇವತ್ತು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ರಿ. ಸೊ ಹೇಗಿರುತ್ತೆ ಇದು ಹೋರಾಟ ಅಂತ? ನೋಡ್ರಿ, ಇವತ್ತು ಕಲಬುರಗಿಯ ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡಿದ್ದಾರೆ. ರಿಪಬ್ಲಿಕ್ ಆಫ್ ಕಲಬುರಗಿ ಏನು ಮಾಡಿದಾರೋ, ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಅವ್ರು ಹೋಗಿದ್ದರು. ಅಲ್ಲಿ ಬಾಗೇವಾಡಿಗೆ ಹೋದಂಥ ಟೈಮಲ್ಲಿ ಅಲ್ಲಿ ಇದ್ದಂಥವರು ಎಲ್ಲರೂ ಕೂಡ ನಮ್ಮ ವಿಜೇಂದ್ರ ಮೇಲೆ ಬಂದು ಅಲ್ಲಿ ಒಂದು ರೀತಿ ಅಸಹ್ಯ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅಂದರೆ ಇವತ್ತು ತಂದೆ ಮಕ್ಕಳು ಸೇರಿಕೊಂಡು ರಿಪಬ್ಲಿಕ್ ಆಫ್ ಕರ್ನಾಟಕ ಜೊತೆಲಿ ಇವತ್ತು ರಿಪಬ್ಲಿಕ್ ಆಫ್ ಕಲಬುರಗಿ ಏನು ಮಾಡಿದಾರೋ, ಬಹುಶಃ ನಾವೇನನ್ನ ತಪ್ಪೇನಕ್ಕೆ ಮಾಡಿದ್ವಿ. ಇಲ್ಲಿ ಸಾಕಷ್ಟು ಮರಳು ಗಣಿಗಾರಿಕೆಯಿಂದ ಸಾವುಗಳಾಗ್ತಾಯಿದ್ದಾವೆ, ಮರಳು ಗಣಿಗಾರಿಕೆಯಿಂದ ಆಕ್ಸಿಡೆಂಟ್ಗಳಾಗ್ತಾಯಿದ್ದಾವೆ, ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾಯಿದ್ದಾವೆ. ಇದು ಕೇಳೋಕ್ಕೋಸ್ಕರವಾಗಿ ನಮ್ಮ ಅಧ್ಯಕ್ಷರನ್ನ ಅಸಹ್ಯವಾಗಿ ಮಾಡೋಂಥ ಕೆಲಸ ಮಾಡ ಇದು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತೆಲ್ಲ ಒಂದು ಕಡೆ ಸರ್ಕಾರ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಕೂಡ ಅವ್ನ ಕೈಯಲ್ಲಿ ಹಿಡ್ಕೊಂಡಿರ್ಬೋದು. ಮುಂದಕ್ಕೆ ನಮಗೆ ಕೂಡ ದೇವರು ಅವಕಾಶ ಮಾಡ್ತದೆ. ಈ ಕಾಂಗ್ರೆಸ್ಸಿನ ಚೀಲಗಳು ಎಲ್ಲರೂ ಕೂಡ ಅಧ್ಯಕ್ಷರನ್ನು ಅಪಮಾನ ಮಾಡಿ ಕಳಿಸಿದರು. ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಿ. ಜಾತಿ ಗಣತಿ ಬಗ್ಗೆ ವಿಚಾರ ಸರ್, ಈಗ ಕೊನೆಯದಾಗಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಯಾವುದೇ ನಿರ್ಣಯ ಅವರು ಪಲಾಯನ ಆಗಿದ್ದಾರೆ ರೀ. ಈ ಜಾತಿ ಗಣಿತ ವಿಚಾರದಲ್ಲಿ ಇವತ್ತು ಪಲಾಯನ ಆಗ್ತಾರೆ, ನಾಳೆ ಪಲಾಯನ ಆಗ್ತಾರೆ, ಮುಂದಕ್ಕೆ ಕೂಡ ಪಲಾಯನ ಆಗ್ತಾರೆ. ನೆನ್ಪಿಡ್ಕೊಳ್ರಿ. ಯಾಕಂದ್ರೆ ಇವತ್ತು ಜಾತಿ ಗಣಿತ ವಿಚಾರದಲ್ಲಿ ಇವತ್ತು ಒಂದೇ ಒಂದು ಏನಪ್ಪ ಅಂತೇಳಿದರೆ, ಇವತ್ತು ಎಲ್ಲ ಒಂದು ಕಡೆ ಅವರು ಒಂದು ಜಾತಿಯನ್ನು ಓಲೈಕೆ ಮಾಡ್ಕೊಂಡು ಹೋಗಿದ್ದರು. ಇವತ್ತು ಎಲ್ಲ ಜಾತಿಗಳು ಎಲ್ಲ ಕೂಡ ಇವತ್ತು ಸೆಡೆದು ಇದ್ದಂಥ ಟೈಮಲ್ಲಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಮುಂದಕ್ಕೆ ಏನು ಮಾಡ್ತಾರೆ, ಇದ್ರ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಆ ಕಮಿಟಿಗೆ ಗೊತ್ತಾಗ್ತಾರೆ. ಅವ್ರಿಗೆ ಮಾಡೋಕ್ಕೆ ಧೈರ್ಯ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆ CM ಕುರ್ಜಿಗೆ ತುತ್ತು ಬಂದಿದೆ, ತೊಂದರೆ ಆಗ್ತಿದೆ ಅನ್ನತಕ್ಕಂಥ ಈ ಜನಗಣತಿ ಎತ್ತಿಟ್ಟಿದ್ದಾರೆ. ಇದಿಷ್ಟು ರಾಮ್ಲು ಅವರ ಮಾತು. ಜಾತಿ ಗಣತಿ ವಿಚಾರದಲ್ಲಿ ಪಲಾಯನವಾದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಎಕ್ಸಾಮ್ ವೇಳೆ ಎಕ್ಸಾಮ್ ಬರಿತಾ ಇರುವಂಥ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿ ಎಕ್ಸಾಮ್ ಬರ್ಸಿರುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ರಾಮ್ಲು ಅವರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ CET ಎಕ್ಸಾಮ್ ನಡೀತಾ ಇತ್ತು. 2 ಕಡೆ ಈ ರೀತಿಯಾದಂಥ ಜನಿವಾರ ತೆಗೆಸಿ ಎಕ್ಸಾಮ್ ಬರ್ಸಿರುವಂಥ ಪ್ರಕರಣ ನಡೆದಿದೆ. ಹಿಂದೂ ಸಂಪ್ರದಾಯ ಪ್ರಕಾರ ಛತ್ರಿಗಳೆಲ್ಲರೂ ಕೂಡ ಜನವಾರನ ಹಾಕುವಂಥದ್ದು, ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಜನವಾರಗಳು ಹಾಕ್ಕೊಂತಾರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಇವತ್ತು ಹಿಂದೂ ಸಂಪ್ರದಾಯವನ್ನೇ ಎಲ್ಲ ಒಂದು ಕಡೆ ಇವತ್ತು ಸರ್ಕಾರ ಅನ್ನೋಂಥದ್ದು ಎಲ್ಲರ ಪರವಾಗಿ ಕೂಡ ಇರಬೇಕಾಗುತ್ತೆ. ಅಲ್ಲಿ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಬುದ್ಧರಾಗಿರ್ಬೋದು, ಎಲ್ಲರ ಪರವಾಗಿ ಇರಬೇಕಾಗ್ತದೆ. ಇತ್ತೀಚೆಗೆ ನೋಡ್ತಾ ಇದ್ದಾರೆ ಅವ್ರು ಏನಂದರೆ ಅವ್ರ ಮಿತಿ ಮೀರ್ತಾ ಇದೆ. ಇವಾಗ ಮಿತಿ ಮೀರೋಂಥ ಟೈಮಲ್ಲಿ ಒಂದು ಕಡೆ ತಾಳಿ ತೆಗಿಸ್ಬೋದು, ಒಂದು ಕಡೆ ಜನವಾರ ಕೂಡ ತೆಗಿಸ್ಬೋದು. ಯಾಕಂದರೆ ಅವರು ಏನಂದೇಳಿ ಒಂದು ಕಡೆ ಮೈಂಡ್ ಸೆಟ್ ಹೆಂಗೆ ಮಾಡ್ಯಾರಂದರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊತಾ ಇದ್ದಾರೆ. ಅವರು ಏನು ಈ ದೇಶದ ಬಗ್ಗೆ, ಈ ದೇಶದ ನೆಲದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವ್ರಿಗೆ. ಕ್ಷತ್ರಿಗಳಂದರೆ ಯಾರು, ಶೂದ್ರಂದರೆ ಯಾರು, ಯಾವುದು ಗೊತ್ತೇ ಇಲ್ಲ ರೀ ಅವ್ರಿಗೆ. ಏನು ಬೇಕಾಗಿದೆ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಬೇಕಾಗಿದೆ. ಅದಕ್ಕೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಅವ್ರು ಒಟ್ಟಾರ. ಅದು ಎಲ್ಲಿ ಕೊನೆ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಅನೇಕ ರಾಜ್ಯಗಳಲ್ಲಿ ಹಿಂಗೆ ಆಗಿ ಜನರು ಸಿಡಿದೆದ್ದು ದಂಗಳಂಥ ಕೆಲಸ ಆಗಿದೆ. ಹಂಗೆ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ತಕ್ಕ ಉತ್ತರವನ್ನು ಜನರು ಕೊಡೋಂಥ ಕೆಲಸ ಮಾಡಿದೆ. ಬುರ್ಕಾ ಡ್ರೆಸ್ ಕೋಡ್ ಬದಲು ಡ್ರೆಸ್ ಕೋಡ್ ಫಾಲೋ ಮಾಡಿ ಬುರ್ಕಾ ಬೇಡ ಅಂತಂದಾಗಲೇ ದೊಡ್ಡ ಮಟ್ಟದ ಇಶ್ಯೂ ಮಾಡಿದಂಥ ಆಗಿದೆ. ಭಾಳಷ್ಟು ಕಡೆ ಹಿಂಗೆ ಆಗಿದಾವ, ಇಲ್ಲ ಅನ್ನೋಕೆ ಹೋಗಲ್ಲ. ಎಲ್ಲ ಒಂದು ಕಡೆ ಓಲೈಕೆ ಮಾಡೋಂಥ ಕೆಲಸ ಆಗ್ತಾಯಿದೆ. ಸರ್, ಇವತ್ತು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ರಿ. ಸೊ ಹೇಗಿರುತ್ತೆ ಇದು ಹೋರಾಟ ಅಂತ? ನೋಡ್ರಿ, ಇವತ್ತು ಕಲಬುರಗಿಯ ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡಿದ್ದಾರೆ. ರಿಪಬ್ಲಿಕ್ ಆಫ್ ಕಲಬುರಗಿ ಏನು ಮಾಡಿದಾರೋ, ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಅವ್ರು ಹೋಗಿದ್ದರು. ಅಲ್ಲಿ ಬಾಗೇವಾಡಿಗೆ ಹೋದಂಥ ಟೈಮಲ್ಲಿ ಅಲ್ಲಿ ಇದ್ದಂಥವರು ಎಲ್ಲರೂ ಕೂಡ ನಮ್ಮ ವಿಜೇಂದ್ರ ಮೇಲೆ ಬಂದು ಅಲ್ಲಿ ಒಂದು ರೀತಿ ಅಸಹ್ಯ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅಂದರೆ ಇವತ್ತು ತಂದೆ ಮಕ್ಕಳು ಸೇರಿಕೊಂಡು ರಿಪಬ್ಲಿಕ್ ಆಫ್ ಕರ್ನಾಟಕ ಜೊತೆಲಿ ಇವತ್ತು ರಿಪಬ್ಲಿಕ್ ಆಫ್ ಕಲಬುರಗಿ ಏನು ಮಾಡಿದಾರೋ, ಬಹುಶಃ ನಾವೇನನ್ನ ತಪ್ಪೇನಕ್ಕೆ ಮಾಡಿದ್ವಿ. ಇಲ್ಲಿ ಸಾಕಷ್ಟು ಮರಳು ಗಣಿಗಾರಿಕೆಯಿಂದ ಸಾವುಗಳಾಗ್ತಾಯಿದ್ದಾವೆ, ಮರಳು ಗಣಿಗಾರಿಕೆಯಿಂದ ಆಕ್ಸಿಡೆಂಟ್ಗಳಾಗ್ತಾಯಿದ್ದಾವೆ, ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾಯಿದ್ದಾವೆ. ಇದು ಕೇಳೋಕ್ಕೋಸ್ಕರವಾಗಿ ನಮ್ಮ ಅಧ್ಯಕ್ಷರನ್ನ ಅಸಹ್ಯವಾಗಿ ಮಾಡೋಂಥ ಕೆಲಸ ಮಾಡ ಇದು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತೆಲ್ಲ ಒಂದು ಕಡೆ ಸರ್ಕಾರ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಕೂಡ ಅವ್ನ ಕೈಯಲ್ಲಿ ಹಿಡ್ಕೊಂಡಿರ್ಬೋದು. ಮುಂದಕ್ಕೆ ನಮಗೆ ಕೂಡ ದೇವರು ಅವಕಾಶ ಮಾಡ್ತದೆ. ಈ ಕಾಂಗ್ರೆಸ್ಸಿನ ಚೀಲಗಳು ಎಲ್ಲರೂ ಕೂಡ ಅಧ್ಯಕ್ಷರನ್ನು ಅಪಮಾನ ಮಾಡಿ ಕಳಿಸಿದರು. ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಿ. ಜಾತಿ ಗಣತಿ ಬಗ್ಗೆ ವಿಚಾರ ಸರ್, ಈಗ ಕೊನೆಯದಾಗಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಯಾವುದೇ ನಿರ್ಣಯ ಅವರು ಪಲಾಯನ ಆಗಿದ್ದಾರೆ ರೀ. ಈ ಜಾತಿ ಗಣಿತ ವಿಚಾರದಲ್ಲಿ ಇವತ್ತು ಪಲಾಯನ ಆಗ್ತಾರೆ, ನಾಳೆ ಪಲಾಯನ ಆಗ್ತಾರೆ, ಮುಂದಕ್ಕೆ ಕೂಡ ಪಲಾಯನ ಆಗ್ತಾರೆ. ನೆನ್ಪಿಡ್ಕೊಳ್ರಿ. ಯಾಕಂದ್ರೆ ಇವತ್ತು ಜಾತಿ ಗಣಿತ ವಿಚಾರದಲ್ಲಿ ಇವತ್ತು ಒಂದೇ ಒಂದು ಏನಪ್ಪ ಅಂತೇಳಿದರೆ, ಇವತ್ತು ಎಲ್ಲ ಒಂದು ಕಡೆ ಅವರು ಒಂದು ಜಾತಿಯನ್ನು ಓಲೈಕೆ ಮಾಡ್ಕೊಂಡು ಹೋಗಿದ್ದರು. ಇವತ್ತು ಎಲ್ಲ ಜಾತಿಗಳು ಎಲ್ಲ ಕೂಡ ಇವತ್ತು ಸೆಡೆದು ಇದ್ದಂಥ ಟೈಮಲ್ಲಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಮುಂದಕ್ಕೆ ಏನು ಮಾಡ್ತಾರೆ, ಇದ್ರ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಆ ಕಮಿಟಿಗೆ ಗೊತ್ತಾಗ್ತಾರೆ.
ಅವ್ರಿಗೆ ಮಾಡೋಕ್ಕೆ ಧೈರ್ಯ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಿ ಎಂ ಕುರ್ಚಿಗೆ ತುತ್ತು ಬಂದಿದೆ, ತೊಂದರೆ ಆಗ್ತಿದೆ ಅನ್ನತಕ್ಕಂಥ ಈ ಜನಗಣತಿ ಎತ್ತಿಟ್ಟಿದ್ದಾರೆ. ಇದಿಷ್ಟು ರಾಮುಲು ಅವರ ಮಾತು. ಜಾತಿಗಣತಿ ವಿಚಾರದಲ್ಲಿ ಪಲಾಯನವಾದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.